ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು 11 ಕ್ವಶನಿಂದ 20 ಕ್ವಶನ್ನ ಸಾಲ್ವ್ ಮಾಡಿದ್ವಿ ಲ್ಯಾಂಡ್ ಸರ್ವೇರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ. ಸೊ ಇವಾಗ ನಾವು 21 ಕ್ವಶನಿಂದ ಹೋಗೋಣ. ಸೊ 21 ಕ್ವಶನ್ ಏನಪ್ಪ ಅಂತಂದರೆ, ದ ಓಲ್ಡೆಸ್ಟ್ ಮೌಂಟೇನ್ ಇನ್ ಇಂಡಿಯಾ ಆರ್ ಅಂತಂದರೆ, ಸೊ ದ ಓಲ್ಡೆಸ್ಟ್ ಮೌಂಟೇನ್ ಇನ್ ಇಂಡಿಯಾ ಆರ್ ಅರವಲ್ಲೀಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಮೆಜರ್ಸ್ ಆರ್ ಎಫೆಕ್ಟಿವ್ ಫಾರ್ ಸಾಯಿಲ್ ಕನ್ಸರ್ವೇಷನ್ ಇನ್ ಇಂಡಿಯಾ ಅಂತಂದರೆ, ಎಫಾರೆಸ್ಟೇಷನ್ ಆ್ಯಂಡ್ ಲಿಮಿಟಿಂಗ್ ಶಿಫ್ಟಿಂಗ್ ಆಫ್ ಕಲ್ಟಿವೇಷನ್. ಇವೆರಡು ಬಂದುಬಿಟ್ಟು ಈ ಎರಡು ಮೆಜರ್ಸ್ನ ನಾವು ಎಫೆಕ್ಟಿವ್ ಫಾರ್ ಸಾಯಿಲ್ ಕನ್ಸರ್ವೇಷನ್ ಅಂತ ತಗೊಂತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸೆಕೆಂಡ್ ಆ್ಯಂಡ್ ಫೋರ್ತ್. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಎ ಗಾರ್ಡನರ್ ಬ್ರಾಡ್ 5 rabbits. ಆಫ್ಟರ್ 2 months rabbits became 10 and after 4 months they become 20. If the growth continue on the same ratio, what would be the amount of rabbits after 1 year? ಸೊ ಈ ಕ್ವಶನ್ ಬಂದುಬಿಟ್ಟು ಜಿಯೋಮೆಟ್ರಿಕ್ ಪ್ರೋಗ್ರೆಷನಿಂದ ತಗೊಂಡಿದ್ದಾರೆ. ಸೊ ಈ ಕ್ವಶನ್ನ ಸಾಲ್ವ್ ಮಾಡೋಣ ಫಸ್ಟು. ಸೊ ಈ ಕ್ವಶನಲ್ಲಿ ನೋಡೋದಾದರೆ ಫಸ್ಟು 5 rabbits ತಗೊಂಬಂದಿದ್ದಾರೆ. ಸೊ ಈ 5 ಬಂದುಬಿಟ್ಟು ನಾವು ಎ ಅಂತ ತಗೊಬೋದು. ಎಷ್ಟನೇ ಕ್ವಶನ್ ಇದು? 23rd ಕ್ವಶನ್. ಸೊ ಎ ಬಂದುಬಿಟ್ಟು 5. ಅದೇ ರೀತಿ ಆಫ್ಟರ್ 2 months ದ ರ್ಯಾಬಿಟ್ಸ್ ಆರ್ ಬಿಕಮ್ 10 ಆ್ಯಂಡ್ 4 months ದೇ ಬಿಕಮ್ 20. ಸೊ ಈ 2 ಅನ್ನೋದು ಕಾಮನ್ ರೇಷಿಯೋ. ಸೊ ಆರ್ ಈಸ್ ಈಕ್ವಲ್ಸ್ ಟು 2. ನೆಕ್ಸ್ಟ್, ಇಫ್ ದ ಗ್ರೋತ್ ಕಂಟಿನ್ಯೂಸ್ ಆನ್ ದ ಸೇಮ್ ರೇಷಿಯೋ, ವಾಟ್ ವುಡ್ ಬಿ ದ ಅಮೌಂಟ್ ಆಫ್ ರ್ಯಾಬಿಟ್ಸ್ ಆಫ್ಟರ್ 1 year ಅಂತಂದರೆ 1 ವರ್ಷ ಆದಮೇಲೆ ಆ ರ್ಯಾಬಿಟ್ಸಿನ ಅಮೌಂಟ್ ಎಷ್ಟಾಗ್ಬೋದು, ಅಂದರೆ ಆ ರ್ಯಾಬಿಟ್ ಎಷ್ಟಾಗ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ 1 ವರ್ಷ ಅಂತಂದರೆ 12 months. ಸೊ ರೇಷಿಯೋ ಬಂದುಬಿಟ್ಟು 2. ಸೊ 12/2 ಮಾಡಿದರೆ 6 ಬರುತ್ತೆ. ಸೊ 12/2 ಡಿವೈಡ್ ಮಾಡಿದ್ರೆ 6 ಬರುತ್ತೆ. ಅದೇ ರೀತಿ 1 yearಗೋಸ್ಕರ 1 ಅಂತ ಆ್ಯಡ್ ಮಾಡಿದರೆ ಟೋಟಲ್ 6 + 1 = 7 ಬರುತ್ತೆ. ಸೊ ನಾವಿವಾಗ A7ನ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಏನಪ್ಪ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ನು ಅಂತಂದರೆ AN = AR of n-1. ಸೊ A7 = AR ಬಂದುಬಿಟ್ಟು ಇಲ್ಲಿ 2. ಸೊ n ಅಂತಂದರೆ 7 - 1. ಸೊ A7 = 2 ಅಲ್ಲ, ಎ ಅಂತಂದರೆ 5. ಸೊ 5 × 2 × 7 - 1. ಸೊ 5 × 7 - 1 ಅಂತಂದರೆ 2/6. ಸೊ 5 × 2/6 ಅಪ್ಪ ಅಂತಂದರೆ, ಸೊ 6 × 2ನ ಮಲ್ಟಿಪ್ಲೈ ಮಾಡಿದ್ರೆ 2 × 2 = 4, 4 × 8, 8 × 16, 16 × 32, 32 × 2 = 64. ಸೊ 5 × 64 ಅಂದರೆ 5 × 4 = 20, 5 × 6 = 30 + 2 = 32. ಸೊ ಈ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು 320 ಬರುತ್ತೆ. ಸೊ ಆಪ್ಷನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ. ಸೊ 1 ವರ್ಷಕ್ಕೆ 320 ರ್ಯಾಬಿಟ್ಸ್ ಆಗ್ತವೆ ಟೋಟಲ್. ಅದೇ ರೀತಿ ನೆಕ್ಸ್ಟ್ 24th ಕ್ವಶನ್ ನೋಡೋದಾದರೆ, ಎ ಡೈಸ್ ಈಸ್ ರೋಲ್ಡ್ ಓನ್ಲಿ ಒನ್ಸ್ ಅಂತಂದರೆ ಒಂದು ಡೈಸ್ನ ಒಂದ್ಸರಿ ರೋಲ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದ ನಂಬರ್ ಲೆಸ್ ದ್ಯಾನ್ 3 ಅಂತಂದರೆ, ಈಗ ನಾವು ಒಂದು ಡೈಸ್ನ ನಾವು ರೋಲ್ ಮಾಡಿದ್ದೀವಪ್ಪ ಅಂತಂದರೆ ಟೋಟಲಾಗಿ ಎಷ್ಟು ಔಟ್ಕಮ್ಸ್ ಬರ್ಬೋದು? ಅವು ಟೋಟಲಾಗಿ 6 ಔಟ್ಕಮ್ಸ್ ಬರ್ಬೋದು. ಸೊ n(s) = 6 ಅಂದರೆ ನಾವು ತಗೊತೀವಿ. ಎಷ್ಟನೇ ಕ್ವಶನ್ ಇದೆ? 24th ಕ್ವಶನ್. ಸೊ 24th ಕ್ವಶನ್ ಅಂತಂದರೆ n(6). ಸೊ ಟೋಟಲ್ ಔಟ್ಕಮ್ಸ್ ಬಂದುಬಿಟ್ಟು 6 ತಗೊತೀವಿ. ಸೊ ಅಲ್ಲಿ ಕ್ವಶನಲ್ಲಿ ಏನು ಹೇಳಿದಾನಪ್ಪ ಅಂತಂದರೆ ಅವನು, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ನಂಬರ್ ಈಸ್ ಲೆಸ್ ದ್ಯಾನ್ 3? ಸೊ 1 2 3 4 5 6. ಸೊ ಈ 6 ಔಟ್ಕಮ್ಸಲ್ಲಿ 3ಕ್ಕಿಂತ ಕಡಿಮೆ ಇರೋ ಯಾವಪ್ಪ ಅಂತಂದರೆ 1 2. ಸೊ ಕಡಿಮೆ ಇರೋ ಪ್ರಾಬಬಿಲಿಟಿ ಎಷ್ಟಪ್ಪ ಅಂತಂದರೆ 2. ಸೊ ಇದು n(a) ಆಗುತ್ತೆ. ಸೊ ಟೋಟಲಾಗಿ n(s) n(a/n(s) ಮಾಡಿದರೆ ಏನು ಬರುತ್ತಪ್ಪ ಅಂತಂದರೆ n(a) ಬಂದುಬಿಟ್ಟು 2. ಸೊ n(s) ಬಂದುಬಿಟ್ಟು 6. ಸೊ 2/6 ಅಂತಂದರೆ 1/3. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಾವು ಈ ರೀತಿ ಸಾಲ್ವ್ ಮಾಡ್ಬೋದು.